ಎಸ್, ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಫ್ರೀಡಮ್ ಆ್ಯಪ್ನಲ್ಲಿ ಕೋರ್ಸ್ಗಳನ್ನು ನೋಡಿ ಒಂದು ಕೋಚಿಂಗ್ ಸೆಂಟರನ್ನು ಶುರು ಮಾಡಿದ್ದಾರೆ. ಅದರಲ್ಲಿ ಯಾರಿಗೆಲ್ಲ ಹೆಲ್ಪ್ ಆಗ್ತಾ ಇದೆ, ಯಾವ ರೀತಿ ಅವರು ಒಂದು ಮುಂದಿನ ಪೀಳಿಗೆಗೆ ಟ್ರೈನ್ ಮಾಡಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ ಅನ್ನೋದೆಲ್ಲವನ್ನ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ. ನೀವು ಅಂದರೆ ಫ್ರೀಡಮ್ ಆ್ಯಪ್ನಲ್ಲಿ ಒಂದು ಕೋರ್ಸನ್ನು ನೋಡಿ ನಂತರ ಒಂದು ಕೋಚಿಂಗ್ ಸೆಂಟರ್ನ ಶುರು ಮಾಡಿದ್ರಿ ಅಂತ ತಿಳಿತು. ಸೊ ಅದ್ರ ಬಗ್ಗೆ ಹೇಳಿ. ಅದು ಒಂದು ಸೆಂಟೆನ್ಸ್ ಹೇಳ್ತಾರೆ, ವಿ ಆರ್ ಡ್ರೋನಿಂಗ್ ಇನ್ ಇನ್ಫಾರ್ಮೇಷನ್ ಬಟ್ ವಿ ಆರ್ ಸ್ಟಾರ್ವಿಂಗ್ ಫಾರ್ ವಿಸ್ಡಮ್ ಅಂತ ಹೇಳ್ತೀವಿ. ಸೊ ನಾಲೆಜ್ ಇನ್ಫಾರ್ಮೇಷನ್ ತುಂಬ ಇದೆ, ಪವರಿಂಗ್ ಫ್ರಮ್ ಆಲ್ ದ ಪ್ಲೇಸಸ್, ಬಟ್ ಪ್ರಾಪರಾಗಿ ವಿಸ್ಡಮ್ ಅಂತಂದರೆ ಅದು ಒಂದು ಅಕ್ಯುರೇಟಾಗಿ ಇದು ದಿಸ್ ಇಸ್ ಯುವರ್ ಪ್ಲೇಸ್, ದಿಸ್ ಇಸ್ ಯುವರ್ ಪೊಟೆನ್ಷಿಯಲ್, ದೇರ್ ಯು ಕ್ಯಾನ್ ಗೋ ಆ್ಯಂಡ್ ಅಚೀವ್ ಸಮಥಿಂಗ್ ಅಂತ ಟಾರ್ಗೆಟ್ ಮಾಡಿ ಹೇಳೋರು ರೇರು ಸಿಗುವಂಥದ್ದು. ಅದನ್ನು ವಿ ಹ್ಯಾವ್ ಟು ಫೈಂಡ್ ಅಕಾರ್ಡಿಂಗ್. ಸಾವಿರಾರು ಜನ ಇರ್ಬೋದು ಮೋಟಿವೇಶನ್ ಮಾಡೋರು ಅಥವಾ ಇದು ಮಾಡೋವಂಥದ್ದು. ನಮ್ಮ ಟೇಸ್ಟಿಗೆ ನಮ್ಮ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ರೌಟ್ ಫ್ರಮ್ ದ ಗ್ರೌಂಡ್ ಲೆವೆಲ್ ತೊಗೊಂಡು ಹೋಗುವಂಥವ್ರು ಒಬ್ಬರು ವ್ಯಕ್ತಿ ಬೇಕಾಗುತ್ತೆ ಪ್ರತಿಯೊಬ್ಬರಿಗೂ. ಇನ್ಫಿನಿಟ್ ಪಾಸಿಬಿಲಿಟೀಸ್ ಏನಿರುತ್ತೆ ಅದನ್ನು ರೀಚ್ ಮಾಡೋಕ್ಕೆ ನಮ್ಗೆ ಎಬಿಲಿಟಿ ಇದೆ ಅನ್ನೋದನ್ನ ಮನವರಿಕೆ ಮಾಡೋದು ಈ ಪರ್ಸನಲ್ ಡೆವಲಪ್ಮೆಂಟ್ ಕೋರ್ಸಲ್ಲಿ ಇರುತ್ತೆ. ಆ ಟೈಮ್ಗೆ ಕನೆಕ್ಟ್ ಆಗಿದ್ದಕ್ಕೆ ಇದು ಫ್ರೀಡಮ್ ಆ್ಯಪ್. ಸೊ ಆಬ್ವಿಯಸ್ಲಿ ಯು ಸರ್ಚ್ ಫಾರ್ ಸಮ್ ವೇಸ್ ನೀಡ್ ಅವಾಗ ಬೇಕಾಗುತ್ತೆ. ಅವಾಗ ಫ್ರೀಡಮ್ ಆ್ಯಪಲ್ಲಿ ಇವರ ಒಂದು ಕೋರ್ಸಸ್ಗಳು ನನಗೆ ಪ್ರಾಪರಾಗಿ ಗೈಡ್ ಮಾಡ್ತದೆ. ಲಾಕ್ಡೌನ್ ಆದಾಗ ಐ ಕುಡಂಟ್ ಗೆಟ್ ದ ಟ್ರೀಟ್ಮೆಂಟ್ ಇಟ್ ದ ರೈಟ್ ಟೈಮ್. ಆ್ಯಕ್ಚುಲಿ ಐ ಕುಡ್ ನಾಟ್ ವಾಕ್ ಫಾರ್ 3-4 months. ಸೊ ನನ್ನ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಒಂದು ಟೆಕ್ನಿಕಲ್ ನಾಲೆಡ್ಜ್ ಇಲ್ಲ, ಐ ಆಮ್ ನಾಟ್ ಅಪ್ ಟು ದಟ್ ಮಾರ್ಕ್ ಇನ್ ದಟ್ ಅಂತ ನಾನು ಸುಮ್ಮನೆ ಇದ್ದಿದ್ರೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದನ್ನು ನಮ್ಮದು ಕಾನ್ಸೆಪ್ಟ್ ಕೂಡ ಚೇಂಜ್ ಆಗಿದೆ. ಅದು ಕೂಡ ಆ್ಯಪಲ್ಲೇ ಹೇಳ್ತಾ ಹೋಗ್ತಾರೆ. ದುಡ್ಡು ಮಾಡಬೇಕು ಅಂತಂದರೆ ದುಡ್ಡು ಮಾಡೋಕ್ಕಾಗಲ್ಲ. ಅದು ಯು ಸ್ಟಾರ್ಟ್ ವರ್ಕಿಂಗ್. ನಿಮ್ಗೇನು ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ರೆ ಫರ್ಗೆಟ್ ದಟ್ ಮನಿ ಆ್ಯಂಡ್ ಆಲ್ ದಟ್ ಮ್ಯಾಟರ್ಸ್. ಯು ಡೀಪ್ಲಿ ಇನ್ವಾಲ್ವ್ ಇನ್ ದ್ಯಾಟ್ ಆ್ಯಕ್ಟಿವಿಟೀಸ್. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಪವಿತ್ರ ಜೈನ. ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕಾನ್ ಓದೋದನ್ನ ಮರಿಬೇಡಿ. ಬೇಸಿಕಲಿ ಮೈಸೂರು ನೇಟಿವ್ ಪ್ಲೇಸ್. ಇಲ್ಲಿ ಬ್ಯಾಂಗ್ಳೂರ್ ಬಂದು 20 years ಆಗಿದೆ. ಇವಾಗ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಲೆಕ್ಚರರ್ ಆಗಿ ಈಗ ಸದ್ಯಕ್ಕೆ ವರ್ಕ್ ಮಾಡ್ತಿದ್ದೀರಾ ಅನ್ನುವಂಥದ್ದು. ಸೊ ಈಗ ಕೋಚಿಂಗ್ ಸೆಂಟರ್ ಶುರುವಾಗಿದೆ ಹೇಗೆ? ಇದೇ ಮಾಡಬೇಕು ಇಲ್ಲ ಯಾವ್ಯಾವ ಕೋರ್ಸ್ಗಳನ್ನು ನೋಡಿದ್ದೀರಾ? ಇದರಲ್ಲಿ ಫಸ್ಟ್ ನೋಡಿದ್ದು ಪರ್ಸನಲ್ ಡೆವಲಪ್ಮೆಂಟ್ ಕೋರ್ಸ್ಗಳೇ. ಆ ಪರ್ಸನಲ್ ಡೆವಲಪ್ಮೆಂಟ್ ಕೋರ್ಸ್ಗಳು ಆದಮೇಲೆ ಡಿಜಿಟಲ್ ಅದನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಇವತ್ತಿನ ಮಾರ್ಕೆಟಿಂಗ್ ಸಿಸ್ಟಮ್ಗೆ ನಾವು ಟೆಕ್ನಾಲಜಿ ಅಪ್ಡೇಟ್ ಆಗಲೇಬೇಕಾಗುತ್ತೆ. ಸೊ ಮಾಡರ್ನ್ ಟೆಕ್ನಾಲಜಿ ಏನು ಅಪ್ಡೇಟ್ ಆಗ್ತಾ ಇದೆ ಅದನ್ನು ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಇವಾಗ. ಸೊ ನಾವು ಬೇಸಿಕಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋವಂಥದ್ದು. ಸೊ ಟೆಕ್ನಾಲಜಿ ಬ್ಯಾಕ್ಗ್ರೌಂಡ್ ಅಷ್ಟಿರಲ್ಲ ನಮಗೆ, ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರಲ್ಲ. ಸೊ ಅದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಇರುತ್ತೆ ಇದರಲ್ಲಿ. ಮತ್ತು ಅದನ್ನು ಡಿಜಿಟಲ್ ಮಾರ್ಕೆಟಿಂಗ್ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಕೋರ್ಸ್ಗಳಿದ್ದಾವೆ ಇದರಲ್ಲಿ. ಪ್ಲಸ್ ಮನಿ ಮಾನಿಟರ್ ಮಾಡುವಂಥದ್ದು, ಮನಿನ ಹೇಗೆ ಪರ್ಟಿಕ್ಯುಲರ್ ಪ್ಲ್ಯಾನ್ ಮಾಡಿ ಹೇಗೆ ಫರ್ದರ್ ಆಗಿ ಅದನ್ನು ವಿ ಕ್ಯಾನ್ ಡೈವರ್ಟ್ ಇನ್ ಡಿಫ್ರೆಂಟ್ ಡೈಮೆನ್ಷನ್ಸ್ ಅಂತ ಬರುತ್ತೆ. ಸೊ ಅದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಕಾನ್ಸೆಪ್ಟ್. ಆ ಇದರಲ್ಲಿ ನನಗೆ ಮೋಟಿವೇಟ್ ಆಗಿದೆ. ಸೊ ಇದನ್ನು ಹೊರತುಪಡಿಸಿ ಯಾವ್ಯಾವ ಕೋರ್ಸ್ಗಳನ್ನು ನೋಡಿದ್ದೀರಾ? ಇದನ್ನು ಬಿಟ್ಟರೆ ನಾನು ಇದರಲ್ಲಿ ಬ್ಯಾಂಕ್ ರಿಲೇಟೆಡ್, ಪೋಸ್ಟ್ ಆಫೀಸ್, ಮನಿ ಫೈನಾನ್ಷಿಯಲ್ ಸ್ಕೀಮ್ಸ್ ಏನಿರುತ್ತೆ ವೇರಿಯಸ್. ಇವಾಗ ನಾವು ಮನಿ ಅರ್ನ್ ಮಾಡೋಕ್ಕೆ ಮಾಡಾದ ತಕ್ಷಣ ಸೇವಿಂಗ್ಸು ಮಾಡಬೇಕಾಗುತ್ತೆ. ಸೊ ಅದು ಕೂಡ ಇದರಲ್ಲೇ ಬರ್ತಾ ಹೋಗುತ್ತೆ. ಒನ್ಸ್ ಯು ಸ್ಟಾರ್ಟ್ ಅರ್ನಿಂಗ್ ಮನಿ ಯು ಹ್ಯಾವ್ ಟು ರಿಸರ್ವ್ ಸಮ್ ಮನಿ ಫಾರ್ ಯುವರ್ ಫ್ಯೂಚರ್ ಸೈಕ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಅಲ್ಲಿ. ಸೊ ಅದು ಪೋಸ್ಟ್ ಆಫೀಸ್ ಸ್ಕೀಮ್ ಬರುತ್ತೆ. ಮತ್ತು ಬ್ಯಾಂಕಲ್ಲಿ ಸ್ಕೀಮ್ಸ್ಗಳಿದ್ದಾವೆ, ಮ್ಯೂಚುವಲ್ ಫಂಡ್ ಆಗ್ಬೋದು ಅಥವಾ ಬೇರೆ ಬೇರೆ ಸ್ಕೀಮ್ಸ್ ಬರುತ್ತೆ, ಇನ್ಶೂರೆನ್ಸ್ ಎಲ್ಲ ಇರುತ್ತೆ. ಅದೆಲ್ಲದು ಕೂಡ ನಮಗೆ ಒಂದು ಎಕ್ಸಾಕ್ಟಾಗಿ ಸ್ಟ್ರೈಟ್ ವೇ ಅದನ್ನು ಗೈಡ್ ಮಾಡುತ್ತೆ. ಸೊ ಹಾಗಾಗಿ ಅದು ರಿಲೇಟ್ ಬೇಕಾದಷ್ಟು ಕನಸುಗಳಿರುತ್ತವೆ, ಬಟ್ ದೇ ಕುಳಿತುಕೊಂಡೇ ಯೋಚನೆ ಮಾಡ್ತಾ ಇರ್ತಾರೆ. ಅದು ಇದಾದರೆ ಈಗಾಗುತ್ತೆ, ಅದಾದರೆ ದಟ್ ನೆವರ್ ವರ್ಕ್ಸ್. ಯು ಸ್ಟಾರ್ಟ್ ಮೂವಿಂಗ್ ಫ್ರಮ್ ದಟ್ ಪ್ಲೇಸ್. ಆ ಮೂವ್ ಆಗಬೇಕು ಅಂದರೆ ದೇ ನೀಡ್ ಡೈರೆಕ್ಷನ್. ಆ ಡೈರೆಕ್ಷನ್ ಮಾಡಬೇಕು ಅಂದಾಗ ಇದು ಒಂದು ಅಸಿಸ್ಟ್ ಫ್ರೀಡಮ್ ಆ್ಯಪಲ್ಲಿ ಬರುವಂಥ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸು ಮತ್ತು ಮಾನಿಟರ್ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಕೋರ್ಸ್ ಬಗ್ಗೆ ಇರೋವಂಥ ನಾಲೆಡ್ಜ್ನ ಸ್ಪ್ರೆಡ್ ಮಾಡುವಂಥದ್ದು, ಅದು ಅವ್ರಿಗೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ದೇ ಕ್ಯಾನ್ ಗೋ ಹೆಡ್ ಅಂತ ನನಗೆ ಅನಿಸುತ್ತೆ. ಇದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಕೋರ್ಸ್ಗಳನ್ನು ನೋಡ್ತಾ ಇದ್ದೀರಾ? ಪ್ರತಿಯೊಬ್ಬರನ್ನು. ಯಾಕೆಂದರೆ ಫೈನಾನ್ಷಿಯಲ್ ಮಾರ್ಕೆಟ್ ಹೇಗಿದೆ ಅನ್ನೋದು ಗೊತ್ತಾಗದ್ರೆ ನಾವು ಯಾವುದೂ ಮಾಡೋಕ್ಕಾಗೋದಿಲ್ಲ. ಈಗ ಕಂಪ್ಯೂಟರ್ ಕ್ಲಾಸ್ನ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲರಿಗೂ ಬೇಸಿಕ್ಸ್ ಕಂಪ್ಯೂಟರ್ ಸೈನ್ಸ್ ಬೇಕೇ ಆಗುತ್ತೆ ಅದು. ಸೊ ಅದು ನಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಕೋರ್ಸಲ್ಲಿ. ಸುಮ್ಮನೆ ಯಾವುದೋ ಒಂದು ಮಾಡ್ತೀನಿ ಅಂತ ಹೇಳಿದ್ರೆ ಅದು ರೀಚ್ ಆಗೋಕ್ಕೆ ಹೋಗಲ್ಲ. ಅಟ್ ಪ್ರೆಸೆಂಟ್ ಟ್ರೆಂಡಲ್ಲಿ ಇರಬೇಕು, ಪ್ಲಸ್ ಪೀಪಲ್ಗೆ ಅದು ಆಕ್ಸೆಸ್ ಆಗಬೇಕು. ಪೀಪಲ್ ಶುಡ್ ಫೀಲ್ ಎಸ್ ಇಫ್ ಐ ಗೋ ಫಾರ್ ದಿಸ್ ಒನ್ ಇಟ್ ಹೆಲ್ಪ್ಫುಲ್ ಅನ್ನೋ. ಅವ್ರು ರಿಲೇಟ್ ಆಗಿ ಇಲ್ಲದೆ ಇರೋದು ಯಾವುದೋ ಕೋರ್ಸ್ ತೊಗೊಂಡು ಮಾಡಿದ್ರೆ ಅದು ರೀಚು ಆಗಲ್ಲ, ಅದು ಸಕ್ಸಸ್ಸು ಆಗೋಕ್ಕಾಗಲ್ಲ. ಸೊ ಫಸ್ಟು ನಮಗೆ ಟೇಸ್ಟ್ ಇರಬೇಕು, ನಮಗೆ ಆ ವರ್ಕಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ನಮಗೆ ರಿಸ್ಕ್ ಆಗಲ್ಲ ಅನ್ನೋದು ಗೊತ್ತಾಗಬೇಕು ಅಂದಾಗ ಅದು ನಮಗೆ ಗೊತ್ತಾಗಬೇಕಲ್ಲ. ಅದು ವಾಟ್ ಈಸ್ ಮೈ ಇಂಟ್ರೆಸ್ಟೆಡ್ ಏರಿಯಾ, ವಾಟ್ ಐ ಆಮ್ ಗುಡ್ ಅಟ್, ಯಾವುದ್ರಲ್ಲಿ ನಾನು ಚೆನ್ನಾಗಿದ್ದೀನಿ, ನಾನು ಯಾವುದ್ರಲ್ಲಿ ನಾನು ಪರ್ಫೆಕ್ಟಾಗಿ ಹೋಗೋಕ್ಕೆ ಸಾಧ್ಯ ಇದೆ, ದೆನ್ ಓನ್ಲಿ ಐ ಕ್ಯಾನ್ ಮೋಟಿವೇಟ್. ಅದನ್ನು ಗೊತ್ತಾಗೋದೇ ಇದರಿಂದ ನಮ್ಗೆ ಆ್ಯಪ್ಸ್ಗಳಲ್ಲಿ. ಸೊ ಅದಕ್ಕೆ ಇದು ತುಂಬ ಸಪೋರ್ಟಿವ್ ಆಗಿದೆ ಅಂತ ಅನ್ನಿಸೋದ್ರಿಂದ ನಾನು ಡೌನ್ಲೋಡ್ ಮಾಡಿ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ರವಿಕುಮಾರ್ ಅವರ ಈ ಒಂದು ಇನ್ಸ್ಪೈರಿಂಗ್ ಜರ್ನಿ. ಖಂಡಿತ
ನಿಮ್ಮೆಲ್ಲರಿಗೂ ಇನ್ಸ್ಪೈರ್ ಮಾಡಿದೆ ಅಂತ ತಿಳ್ಕೊಳ್ತೀನಿ. ಸೊ ಅವರು ಯಾವ ರೀತಿ ಒಬ್ಬರಿಗೆ ಒಂದು ಜ್ಞಾನವನ್ನ ಹಂಚಬೇಕು ಅನ್ನುವಂತಹ ಒಂದು ಕೋಚಿಂಗ್ ಸೆಂಟರ್ನ ಶುರು ಮಾಡಿ ಇವತ್ತು ಸಕ್ಸಸ್ ಕಂಡಿದ್ದಾರೆ. ಇದನ್ನ ಇನ್ನೊಬ್ರಿಗೆ ಸ್ಪ್ರೆಡ್ ಮಾಡಬೇಕು, ಇನ್ನೊಬ್ರಿಗೆ ಆ ಒಂದು ಏಳಿಗೆ ಸಿಗಬೇಕು ಅನ್ನೋದಿದೆಯಲ್ಲ, ಆ ಇಂಟೆನ್ಷನ್ ಇಸ್ ಸಮಥಿಂಗ್ ಕಮೆಂಡಬಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್.